ದೆಹಲಿಯ ಸಿಎಂ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಮಾಜಿ ಮಾಡಿದಂಥ ಒಂದು ಬೃಹತ್ ಹಗರಣ ಲಿಕ್ಕರ್ ಸ್ಕ್ಯಾಮ್. ಇದರಲ್ಲಿ ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೇವಲ ಅರವಿಂದ್ ಕೇಜ್ರಿವಾಲ್ ಅಷ್ಟೇ ಅಲ್ಲ, ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಕೂಡ ಈಗ ಆರೋಪ ಮುಕ್ತರಾಗಿದ್ದಾರೆ. ಅವ್ರನ್ನ ಖುಲಾಸೆ ಮಾಡಿ ದೆಹಲಿಯ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇನ್ನು ಇದೇ ವೇಳೆ ಸಿಬಿಐಯನ್ನ ದೆಹಲಿ ನ್ಯಾಯಾಲಯ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಈ ಒಂದು ತೀರ್ಪು ಹೊರಬಂದ ನಂತರ ಜೈಲಿನ ಹೊರಗಡೆ ಬಂದು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಭಾವುಕರಾಗಿದ್ದಾರೆ. ಆ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸತತ 2 ಬಾರಿ ಗೆದ್ದ ನಂತರ 3ನೇ ಬಾರಿ ಅಧಿಕಾರದ ಗದ್ದುಗೆ ಇರುವಂತಹ ಆಸೆಯನ್ನ ಆಪ್ ಇಟ್ಕೊಂಡಿತ್ತು. ಆದ್ರೆ ಆಪ್ಗೆ ಆಪ್ ಇಟ್ಟಿದ್ದು ಈ ಅಬಕಾರಿ ಹಗರಣ. ಇದರಲ್ಲಿ ಅನೇಕ ನಾಯಕರ ಹೆಸರು ತಳಕು ಹಾಕೊಂಡಿತ್ತು ಹಾಗೂ ಅದರಿಂದ ಆಪ್ ಸೋಲ್ಬೇಕಾಯಿತು. ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಜಗದೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗ ಆಪ್ ಪಕ್ಷಕ್ಕೆ ಅಧಿಕಾರವನ್ನು ತಪ್ಪಿಸಿದಂತಹ ಸ್ಕ್ಯಾಮ್ ಇದು. ಆದರೆ ಇವತ್ತು ಒಂದು ಮಹತ್ವದ ಆದೇಶ ದೆಹಲಿಯ ಹೈಕೋರ್ಟ್ನಿಂದ ಹೊರಬಂದಿರುವಂಥದ್ದು ಎಲ್ಲರನ್ನೂ ಕೂಡ ಅಕ್ವಿಟ್ ಮಾಡಿ ಈಗ ಆದೇಶವನ್ನ ಕೊಟ್ಟಿದೆ. ರಾಜಕೀಯವಾಗಿ ಜೊತೆಗೆ ಸಾಮಾಜಿಕವಾಗಿ ಈ ಒಂದು ಕೇಸ್ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನ ಪಡೆದುಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಅಂತ? ರಾಹುಲ್, ದೆಹಲಿಯ ಅಬಕಾರಿ ಸ್ಕ್ಯಾಮ್ ಅಂತಾನೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಕೇಜ್ರಿವಾಲ್ ಅವರ ಸರ್ಕಾರಕ್ಕೆ ಒಂದು ರೀತಿಯ ಕಪ್ಪು ಮಸಿ ಬೆಳೆದಿರುವಂತಹ ಪ್ರಕರಣ ಇದು. ಈ ಒಂದು ಪ್ರಕರಣದ ಅಡಿಯಲ್ಲೇ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗ್ತಾರೆ, ಸಿಸೋಡಿಯಾ ಜೈಲಿಗೆ ಹೋಗ್ತಾರೆ. ಅದರ ಜೊತೆಗೆ ಬರೋಬ್ಬರಿ 23 ಜನರಿಗೆ ಈ ಒಂದು ಪ್ರಕರಣದಲ್ಲಿ ತಳಕು ಹಾಕಲಾಗಿರುತ್ತೆ. ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ಎರಡಲ್ಲೂ ಸಹ ಕುಂದಿಸುವಂತಹ ಕೆಲಸವನ್ನ ಮಾಡುತ್ತೆ. ಸಿಬಿಐ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳುತ್ತೆ. ಅದಾದ್ಮೇಲೆ ಸುಮಾರು ವರ್ಷಗಳ ಕಾಲ ತನಿಖೆ ನಡೆಯುತ್ತೆ. ಈ ಒಂದು ಪ್ರಕರಣವನ್ನ ಇಟ್ಕೊಂಡೇ ದೆಹಲಿಯಲ್ಲಿ ಒಂದ್ ಕಡೆಗೆ ಫಸ್ಟ್ ಈ ಅಬಕಾರಿ ಪ್ರಕರಣವನ್ನ ಹೊರಗಡೆ ತಂದಿರೋದು ಕಾಂಗ್ರೆಸ್. ಅದಾದ್ಮೇಲೆ ಯಾವಾಗ ಕಾಂಗ್ರೆಸ್ ಆಪ್ ಜೊತೆಗೆ ಸಮ್ಮಿಶ್ರ ಆಗ್ಬಿಡುತ್ತೆ, ಅಂದ್ರೆ ಕೊಲಾಬರೇಷನ್ ಮಾಡ್ಕೊಳ್ಳುತ್ತೆ, ಅದಾದ್ಮೇಲೆ ಏನಂದ್ರೆ ಬಿಜೆಪಿ ಈ ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ಪಡ್ಕೊಂಡು ಅದ್ರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡುತ್ತೆ. ದೆಹಲಿಯಲ್ಲಿ ಒಂದ್ ರೀತಿಯಲ್ಲಿ ಕಳೆದ ಬಾರಿ ಅಧಿಕಾರ ತಪ್ಪಿಸೋದಕ್ಕೂ ಸಹ ಇದೇ ಕಾರಣ. ಈ ಒಂದು ಅಕ್ರಮದ ವಿಚಾರವಾಗಿ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾರೆ. ಕೊನೆಗೆ ದೆಹಲಿಯ ಜನ ಅರವಿಂದ್ ಕೇಜ್ರಿವಾಲ್ ಅವರನ್ನ ಚುನಾವಣೆಯ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡ್ತಾರೆ. ಇದರಲ್ಲೂ ಪ್ರಮುಖವಾಗಿ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾವುದೇ ಕಾರಣಕ್ಕೂ ನಾನು ಭ್ರಷ್ಟಾಚಾರವನ್ನ ಮಾಡಿಲ್ಲ, ಈ ಅಬಕಾರಿ ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಅಬಕಾರಿ ಹಗರಣವೇ ನಡೆದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ವಾದವನ್ನ ಮಾಡ್ತಾರೆ. ಆದ್ರೂ ಸಹ ರವಿ ಸಿಸೋಡಿಯಾ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ಅರವಿಂದ್ ಕೇಜ್ರಿವಾಲ್ ಸಹ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋ ಪರಿಸ್ಥಿತಿ ಬರುತ್ತೆ. ಆರಂಭಿಕ ಹಂತಗಳಲ್ಲಿ ಸಿಎಂ ಸ್ಥಾನವನ್ನ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ಜೈಲಿನಿಂದಲೇ ಅಧಿಕಾರವನ್ನ ಮಾಡ್ತೀನಿ ಅಂತ ಜೈಲಿನಿಂದ ಅಧಿಕಾರ ಮಾಡಿರುವಂತಹ ಎಲ್ಲಾ ನಿದರ್ಶನಗಳು ಸಹ ಈ ಒಂದು ಅಬಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಳಕು ಹಾಕೊಳ್ಳುತ್ತೆ. ಮೊದಲು ಆರಂಭಿಕ ಹಂತಗಳಲ್ಲಿ ಈ ಪ್ರಕರಣದ ಮಾಹಿತಿ ಹೊರಗಡೆ ಬರೋದು ಹೇಗೆ ಅಂತಂದ್ರೆ, ನೇರವಾಗಿ ದೆಹಲಿಯಲ್ಲಿ ನಡೆದಿರುವಂತಹ ಈ ಲಿಕ್ಕರ್ ಸ್ಕ್ಯಾಮ್ ಏನಿದೆ, ಇದರಿಂದ ಗೋವಾದಲ್ಲಿರುವಂತಹ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿ ಅಲ್ಲಿ ಗೋವಾ ಚುನಾವಣೆಗೆ ಹಣವನ್ನ ಬಳಕೆ ಮಾಡಲಾಗಿತ್ತು ಅನ್ನುವಂತಹ ಆರೋಪದಿಂದ ಶುರುವಾಗಿ ಕೊನೆಗೆ ಅಂತಿಮವಾಗಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದ್ರೆ ಈಗ ರೋಸ್ ಅವೆನ್ಯೂ ಕೋರ್ಟ್ ನ ಸ್ಪೆಷಲ್ ಜಡ್ಜ್ ಇವತ್ತು ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ ಈ ಅಬಕಾರಿ ಹಗರಣದಲ್ಲಿ 23 ಆರೋಪಿಗಳೇನಿದ್ದಾರೆ ಎಲ್ಲರನ್ನೂ ಸಹ ಖುಲಾಸೆಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ, ಮುಕ್ತ ಮಾಡ್ತಾರೆ. ಸಿಬಿಐ ಪ್ರಕರಣದಲ್ಲಿ ಆರೋಪ ಮುಕ್ತಗೊಳಿಸಿ ಈಗ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಕಡೆಗೆ ರಾಜಕೀಯವಾಗಿ ಮತ್ತೊಂದು ಕಡೆಗೆ ಬಿಜೆಪಿಯ ವಿರುದ್ಧ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇದು ಅತಿ ದೊಡ್ಡದಾದಂತಹ ಏನಂದ್ರೆ ಚಾನ್ಸ್ ಅಂದ್ರೂ ಸಹ ತಪ್ಪಾಗೋದಿಲ್ಲ. ಮುಂದಿನ ಹಂತಗಳಲ್ಲಿ ಈಗ ಪಂಜಾಬ್ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಇದನ್ನೇ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆಪ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಲ ಸಿಕ್ಕಂಗಾಗಿದೆ ಈ ಒಂದು ಪ್ರಕರಣದಿಂದ ಅವರು ಮುಕ್ತ ಆಗಿರುವಂತಹ ಕಾರಣಕ್ಕಾಗಿ. ಮತ್ತೊಂದು ಕಡೆಗೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಸಹ ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ಯಾವಾಗ ಆದೇಶ ಬರುತ್ತೆ ಬಂದ ತಕ್ಷಣವೇ ಕೋರ್ಟ್ ಆವರಣದಲ್ಲೇ ಅವರು ಏನಂದ್ರೆ ಕಣ್ಣೀರು ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ನಾನು ಪ್ರಾಮಾಣಿಕ, ನನ್ನ ಮೇಲೆ ಕೇಸನ್ನ ಹಾಕಿದ್ರು, ನನ್ನ ವಿರುದ್ಧ ಸುಳ್ಳು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಆಪ ಪಕ್ಷವನ್ನ ಮುಗಿಸೋದಕ್ಕೆ ಸಂಚನ ರೂಪಿಸಿದ್ರು ಅನ್ನುವಂತಹ ಮೆಸೇಜ್ ಅನ್ನ ಈಗಾಗಲೇ ಅವರು ಪಾಸ್ ಮಾಡ್ಬಿಟ್ಟಿದ್ದಾರೆ ಯಾವಾಗ ಅವರು ಮುಕ್ತರಾಗ್ತಾರೆ ಈ ಒಂದು ಪ್ರಕರಣದಿಂದ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮತ್ತೊಂದು ಅವರಿಗೆ ಹೊಸ ಮೈಲುಗಲ್ಲಿಗೆ ಹೋಗೋದಕ್ಕೆ ಈ ಒಂದು ಪ್ರಕರಣದ ಜಜ್ಮೆಂಟ್ ಬಹಳಷ್ಟು ಪ್ರಾಮುಖ್ಯವಾಗುತ್ತೆ ಅಂದ್ರೂ ಸಹ ತಪ್ಪಾಗಲಾರದು. ರಾಹುಲ್, ಈಗ ಜಗದೀಶ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಬೃಹತ್ ಜನಾಂದೋಲನವನ್ನು ಇಡೀ ದೇಶದಾದ್ಯಂತ ಮಾಡಿ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅಲ್ಲೂ ಅಷ್ಟೇ ಕರಪ್ಷನ್ ಇಲ್ಲದಿರುವಂಥ ಆಡಳಿತವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಎರಡು ಅವಧಿಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಸಿಎಂ ಆಗಿದ್ರು.
ಆದರೆ ಮೂರನೇ ಅವಧಿಗೆ ಅಧಿಕಾರವನ್ನು ಬಯಸಿದಂತಹ ಸಂದರ್ಭದಲ್ಲಿ ಈ ಹಗರಣ ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ಅಂತ ಅವ್ರಿಗೆ ಅಂಟ್ಕೊಂಡಿತ್ತು. ಅಂದರೆ ಜನನೇ ಮಾತಾಡ್ತಿದ್ರು ಕರಪ್ಷನ್ ಅಗೇನ್ಸ್ಟ್ ಆಂದೋಲನವನ್ನು ಮಾಡಿ ಅಧಿಕಾರಕ್ಕೆ ಬಂದು ಈ ರೀತಿಯಾದಂಥ ಕರಪ್ಷನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಈಗ ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಕೋರ್ಟ್ ತೀರ್ಪಿನ ಮುಖಾಂತರ ಸಾಬೀತಾಗಿದೆ. ಸೊ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ CBI ಹಾಗೂ EDಯ ಒಂದು ಸ್ಟ್ರೈಕ್ ರೇಟ್ ಏನಿದೆ, ಅರೆಸ್ಟ್ ಮಾಡುವಂಥದ್ದು, ನಂತರ ಯಾವುದೇ ಪ್ರೂಫ್ ಇಲ್ಲದೆ ಅವ್ರನ್ನ ಅಕ್ವಿಟ್ ಮಾಡುವಂಥದ್ದು, ಈಗ ಮತ್ತೊಮ್ಮೆ ಚರ್ಚೆಗೆ ಬರುತ್ತಾ ಅಂತ? ಖಂಡಿತವಾಗ್ಲೂ ರಾಹುಲ್, ಯಾಕಂದ್ರೆ ಈ ಮೊದಲಿಂದನೂ ಸಹ ವಿರೋಧ ಪಕ್ಷದವರು ಸ್ಪೆಷಲಿ ಏನಂದ್ರೆ ಇಂಡಿ ಮೈತ್ರಿಕೂಟ ಏನಿದೆಲ್ಲ, ಇಂಡಿ ಮೈತ್ರಿಕೂಟ ನೇರವಾಗಿ ಆರೋಪವನ್ನ ಮಾಡ್ತಿರೋದೇ ಬಿಜೆಪಿಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ. ಯಾಕಂದ್ರೆ ಅವರು CBI ಮತ್ತೆ EDಯನ್ನ ಈ ರೀತಿಯಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸುಖ ಸುಮ್ಮನೆ ಆರೋಪಗಳನ್ನ ಮಾಡಿ ನೇರವಾಗಿ ಯಾವೆಲ್ಲ ನಾಯಕರುಗಳು ವಿರೋಧವನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಏನಂದ್ರೆ ಈ ಒಂದು ಅಸ್ತ್ರಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇತ್ತು. ಅದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಅಂತ ಹೇಳಿ ಈಗ ಇಂಡಿ ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಇದನ್ನೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಪ್ರಚಾರ ಮಾಡೋದ್ರ ಜೊತೆಗೆ ಈ ED ಮತ್ತೆ CBI ದಾಳಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಹೋರಾಟ ಮಾಡೋದಕ್ಕೆ ಇದು ಒಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆದ್ರೂ ಸಹ ತಪ್ಪಾಗೋದಿಲ್ಲ ಇಂಡಿ ಮೈತ್ರಿಕೂಟಕ್ಕೆ. ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಇದೆ ಮುಂದಿನ ಹಂತಗಳಲ್ಲಿ, ಮುಂದಿನ ವರ್ಷ ಮತ್ತೆ ಈ ವರ್ಷ 2 ವರ್ಷಗಳಲ್ಲಿ. ಆ ಸಂದರ್ಭದಲ್ಲಿ ಇದನ್ನೇ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದರಲ್ಲೂ ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಇಡೀ ಪ್ರಕರಣದಲ್ಲಿ CBI ಹಾಕಿರುವಂತಹ ಒಂದು ಚಾರ್ಜ್ ಶೀಟ್ ಏನಿತ್ತು ಅದನ್ನ ವಾದ ಮತ್ತೆ ಪ್ರತಿವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ತದನಂತರ ಈಗ 23 ಆರೋಪಿಗಳು ಸಹ ಹೊರಗಡೆ ಖುಲಾಸೆ ಆಗ್ಬಿಟ್ಟಿದ್ದಾರೆ. ಕೇವಲ ಒಬ್ಬಿಬ್ಬರಲ್ಲ, ಅಲ್ಲಿ ಅಧಿಕಾರಿಗಳಿದ್ರು, ಮಾಜಿ IAS ಅಧಿಕಾರಿಗಳಿದ್ರು, IAS ಅಧಿಕಾರಿಗಳಿದ್ರು, ಅದರ ಜೊತೆಗೆ ಅಂದ್ರೆ ಇವರ ಪರ್ಸನಲ್ ಸೆಕ್ರೆಟರಿ ಇದ್ರು, ಅರವಿಂದ್ ಕೇಜ್ರಿವಾಲ್ ಇದ್ರು, ಅರವಿಂದ್ ಕೇಜ್ರಿವಾಲ್ ಕ್ಯಾಬಿನೆಟ್ ಇರುವಂತಹ ಸಿಸೋಡಿಯಾ ಇದ್ರು. ಇವರ ಜೊತೆಗೆ ಏನಂದ್ರೆ ಬಹಳಷ್ಟು ಜನ ನಾಯಕರುಗಳು ಸಹ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಚಾರ್ಜ್ ಶೀಟ್ ನಲ್ಲಿ ಏನು CBI ಉಲ್ಲೇಖ ಮಾಡಿತ್ತು ಅದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಈಗ ಖುಲಾಸೆಯನ್ನ ಮಾಡ್ಲಾಗ್ತಿದೀವಿ ಅನ್ನುವಂತಹ ಏನಂದ್ರೆ ಕೋರ್ಟ್ ನ ಆದೇಶ ಏನಿದೆ, ಸ್ಪೆಷಲ್ ಜಡ್ಜ್ ಕೊಟ್ಟಿರುವಂತಹ ಆದೇಶ ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವುದೇ ಕಾರಣಕ್ಕೂ ಸಹ ಅನುಮಾನಗಳೇ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಅಥವಾ ಸಿಸೋಡಿಯಾ ಆಗಿರ್ಬೋದು, ಸಿಸೋಡಿಯಾಗೆ ದೊಡ್ಡ ಮಟ್ಟದಲ್ಲಿ ಅತಿ ಹೆಚ್ಚಿನ ದಿನಗಳ ಕಾಲ ಏನಂತಂದ್ರೆ ಜೈಲಲ್ಲಿ ಇದ್ರು ಅವರು. ಆ ಸಂದರ್ಭದಲ್ಲಿ ಬಹಳಷ್ಟು ನನಗೆ ಕಾಟವನ್ನ ಕೊಟ್ಟರು ಅಂತ ಹೇಳಿದ್ರು. ಅರವಿಂದ್ ಕೇಜ್ರಿವಾಲ್ ಸಹ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ CM ಸ್ಥಾನವನ್ನ ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. CM ಸ್ಥಾನವನ್ನ ಇಟ್ಕೊಂಡು ಸಹ ಜೈಲಲ್ಲಿ ಹೋಗಿ ಆಡಳಿತವನ್ನ ಮಾಡ್ತಾರೆ. ಬಿಜೆಪಿ ಅದನ್ನು ಸಹ ವಿರೋಧ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ್ಮೇಲೆ ಅನಿವಾರ್ಯವಾಗಿ ಅರವಿಂದ್ ಕೇಜ್ರಿವಾಲ್ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತಮ್ಮ ಹೆಂಡತಿಯ ಮೂಲಕವಾಗಿ ಅಧಿಕಾರವನ್ನು ನಡೆಸುವ ಮೂಲಕವಾಗಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಆಂದೋಲನ ರೀತಿಯಲ್ಲಿ ಏನು ಕ್ರಿಯೇಟ್ ಮಾಡಿದ್ರು ಅದು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿ ಇದನ್ನೇ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿ ಬಳಸ್ಕೊಳ್ಳುತ್ತೆ. ಯಾವಾಗ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಮೂವ್ಮೆಂಟ್ ಏನಿತ್ತು ಆ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ದೆಹಲಿಯಲ್ಲಿ ಜಂತರ್ ಮಂತರ್ಲಿ ಕೂತ್ಕೊಂಡು ದೊಡ್ಡ ಹೋರಾಟವನ್ನ ಮಾಡಿದ್ರು. ಅಂತಹ ನಾಯಕ ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಅವನ ಮನೆ ಏನಂತಂದ್ರೆ ಪೂರ್ತಿಯಾಗಿ ಸರ್ಕಾರಿ ಬಂಗಲೆಯನ್ನ ಕೋಟಿ ರೂಪಾಯಿ ಹಣದಲ್ಲಿ ಏನಂದ್ರೆ. ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.